सुर में गाना सीखिए पाधानीसा ऐप के साथ। AI पावर्ड पर्सनल म्यूजिक टीचर फ्रॉम सारेगामा। ಭರ್ಜರಿ ಬೇಟೆ ಆಡೋ ಗಂಡು ನಾನು, ಗುರಿಯನ್ನೆಂದು ತಪ್ಪದ ಗಂಡು ನಾನು. ಭರ್ಜರಿ ಬೇಟೆ ಆಡೋ ಗಂಡು ನಾನು, ಗುರಿಯನ್ನೆಂದು ತಪ್ಪದ ಗಂಡು ನಾನು. ಶೌರ್ಯ ಸಾಹಸ ನನ್ನಲ್ಲಿ, ಧೈರ್ಯ ಸ್ನೇಹವು ನನ್ನಲ್ಲಿ ಎಂದೆಂದು. ಭರ್ಜರಿ ಬೇಟೆ ಆಡೋ ಗಂಡು ನಾನು, ಗುರಿಯನ್ನೆಂದು ತಪ್ಪದ ಗಂಡು ನಾನು. ಹುಡುಗೀರು ನಿಲ್ಲುತ್ತಾರೆ ಈ ಮಗವ ಕಂಡಾಗಲೇ. ಸಾಲು ಸಾಲಾಗಿ ಬರುತ್ತಾರೆ ನಾಚಿಕೆಗೆ ಹೊಡೆದಾಗಲೇ. ಬರುವರೆಲ್ಲ ನಡೆಯುತ್ತಾರೆ ಎಂದು ಮುರಿಬಹುದೇ ಅಡಿಯಲೆವುದು ಬರುವ ಕೈಗೆ ಒಳ್ಳೆಯ ತೊಡಿಸೋನು. ಬೇಟೆ ಆಡೋನು, ಭರ್ಜರಿ ಬೇಟೆ ಆಡೋ ಗಂಡು ನಾನು, ಗುರಿಯನ್ನೆಂದು ತಪ್ಪದ ಗಂಡು ನಾನು. ಸಾಕು ಈ ಮಾತು ನಮಗಿನ್ನು, ಆಗ ನಮಗೆ ತಕೆ. ಬುದ್ಧಿ ಬಂತೇನು ಹೊಸದಾಗಿ ಈಗ ನಾ ಮೆಚ್ಚಿದೆ. ಕಳ್ಳಕ್ಕೆ ಕಾಣು ತಂಬಿಯಂತೆ ಜೋಡಿ ನಾವೀಗ, ಜೋಡಿಯಾಗಿ ಜೋಡಿ ಹೆಣ್ಣಿಗೆ ತಾಳ ಹಾಕೋಣ, ಪ್ರೀತಿ ಮಾಡೋಣ. ಭರ್ಜರಿ ಬೇಟೆ ಆಡೋ ಗಂಡು ನಾನು, ಗುರಿಯನ್ನೆಂದು ತಪ್ಪದ ಗಂಡು ನಾನು. ಶೌರ್ಯ ಸಾಹಸ ನನ್ನಲ್ಲಿ, ಧೈರ್ಯ ಸ್ನೇಹವು ನನ್ನಲ್ಲಿ ಎಂದೆಂದು. ಇದು ಮಗ ಮಾಡ್ಬೇಕಾದ ಕೆಲಸ ಅಲ್ಲಪ್ಪ, ಇನ್ಯಾರು ಮಾಡ್ಬೇಕು? ಸೊಸೆ ಮಾಡ್ಬೇಕಾದ್ದು. ನಿನಗೆ ನನ್ನ ಮೇಲೆ ಅಷ್ಟೊಂದು ವಿಶ್ವಾಸವಿದ್ದು ನಿನ್ ತಾಯಿ ಕಷ್ಟ ಪಡಬಾರ್ದು ಅಂತಿದ್ರೆ ಗೌರಿನ ಕರ್ಕೊಂಡ. ಅವ್ರಿಗಿಂತಲೂ ನಿನಗೂ ಅಪ್ಪನಿಗೇನೆ ಆತರ ಹೆಚ್ಚಾಗಿದೆಯಲ್ಲಮ್ಮ. ಅಲ್ವೇನಪ್ಪ, ಮತ್ತೆ ಮದುವೆ ಮಾಡ್ಕೊಂಡಿದ್ದು ಅಲ್ಲೇ ಬಿಟ್ಟಿರೋಕೇನು? ತಿಂಗಳ 10 ಆದ್ರೂ ಹೀಗೆ ಒಬ್ಬೊಬ್ರು ಒಂದೊಂದು ಊರ್ನಲ್ಲಿದ್ರೆ ನೋಡಿದವ್ರು ಏನ್ ಅನ್ಕೋತಾರೆ ಅನ್ನೋದಾದ್ರೂ ಬೇಡವೆ? ಅನ್ನೋರ್ಗೇನಮ್ಮ, ನಾವ್ ಹೇಗಿದ್ರು ಅಂದ್ಕೋತಾರೆ. ಅನುಕೂಲವಾದ ಕರೆಸ್ಕೊಂಡ್ರೆ ಆಯ್ತು. ಈಗ ನಿಂಗೇನ್ ಅನಾನುಕೂಲವಾಗಿದೆಪ್ಪ ಅವಳು ಕರ್ಸ್ಕೊಳ್ಳೋಕೆ? ಪರೀಕ್ಷೆಗಳ ಗಲಾಟೆ,
ಅದು ಅಲ್ಲದೆ ಅವಳು ಈಗಲೇ ಇಲ್ಲಿ ಬಂದು ಸುಮ್ಮನೆ ಯಾಕೆ ಕಷ್ಟಪಡ್ಬೇಕು? ಇನ್ನು 4 ದಿವಸ ಅವ್ರ ತವ್ರ ಮನೇಲಿ ಸುಖವಾಗಿ ಸಂತೋಷವಾಗಿರ್ಲಿ ಬಿಡಮ್ಮ. ರಾಮು, ಮೊನ್ನೆ ಗೌರಿ ಕಾದಂಬರಿ ಅಂತ ಹೇಳಿದಲ್ಲ, ಬರ್ದ್ಯಾ? ಅದು ಇಷ್ಟು ನಿರ್ಲಕ್ಷ್ಯ ಸರಿಯಲ್ಲಪ್ಪ. ಮತ್ತೆ ಬಿಟ್ಟೆ ಹೋಗ್ಲಿ, ಇವತ್ತಾರು ಬರ್ದಾಕಪ್ಪ. ಏನ ನಾನು ಸ್ವಲ್ಪ ಸಹಾಯ ಮಾಡ್ಲಿರ್ತೀರಾ? ಇಷ್ಟೊತ್ತು ಮಗನ ಸರ್ದಿ ಆಯ್ತು, ಈಗ ಅಪ್ಪನ ಸರ್ದಿ. ಅಂತೂ ಅಪ್ಪ ಮಗ ಸೇರ್ಕೊಂಡು ಸೊಸೆ ಮಾತ್ರ ಕರ್ಸ್ಬೇಡಿ. ಯಾಕೆ? ಗೌರಿನ ಕರ್ಸೋದಕ್ಕೆ ಅವ್ನು ಇನ್ನೂ ಒಪ್ಲಿಲ್ವಾ? ಅವನು ಒಪ್ಪಿಗೆ ಕೇಳ್ಕೊಂಡು ಕೂತ್ರೆ ಈ ಮನೆಗೆ ಸೊಸೆ ಅಲ್ಲ, ಅಜ್ಜಿನೇ ಬರೋದು. ಅದಕ್ಕೆ ನಾನು ಹೇಳಿದ್ದು, ಇಂಥ ಏರ್ಪಾಡುಗಳೆಲ್ಲ ದೊಡ್ಡವರಾದ ನಮಗೆ ಸೇರಿದ್ದು, ಮಕ್ಕಳನ್ನ ಕೇಳ್ತಾ ಕೂತ್ಕೋಬಾರ್ದು ಅಂತ. ಅಂದ್ಮೇಲೆ ಯಾಕೆ ಯೋಚನೆ? ನಾನೇ ನಾಡಿದ್ದು ತುಂಬಾ ಚೆನ್ನಾಗಿದೆ ಅಂತೆ, ನೀವೊಂದು ಕಾಗದ ಬರ್ದು ಹಾಕ್ಬಿಟ್ರೆ. ಕಾಗದ ಏನು ಬರೆಯೋದು? ನಾನೇ ಹೀಗೆ ಹೋಗಾಕ ಕರ್ಕೊಂಡ್ಬರ್ತೀನಿ. ಸರಿ, ಹಾಗೆ ಮಾಡಿ. ಮತ್ತೆ ಬರಬಾರ್ದು ಅಂತ ಏನಿಲ್ಲ, ಕಾಲೇಜಲ್ಲಿ ಸ್ವಲ್ಪ ಪುರ್ಸೊತ್ತಾಗಿಲ್ಲ. ಕ್ಷಮಿಸಿ, 9 ಗಂಟೆಗೆಲ್ಲ ಟೀಚರ್ಸ್ ಮೀಟಿಂಗ್ ಇದೆ. ನಾವು ಪರ್ಮಿಷನ್ ಕೊಟ್ಟರೆ ಅಗತ್ಯವಾಗಲಿ ನೀವು ಹೊರಟ್ಬಿಡಿ. ನಾನು ಹೋಗ್ಬಿಟ್ಟು ಬರ್ತೀನಿ. ರಾಮು, ಖರ್ಚಿಗೆ ಬೇಡ್ತಾರಪ್ಪ. ಏನಪ್ಪ ಸಮಾಚಾರ? ಹಳ್ಳಿಲೆಲ್ಲ ಚೆನ್ನಾಗಿದೆ ತಾನೆ? ಏನ್ ಚೆನ್ನಾಗಿರ ಬಿಡು. ನಿಂಗೆ ಗೊತ್ತಿಲ್ಲ ರಾಮು, ಆವತ್ ನಿನ್ ಮದ್ವೆ ಆಯ್ತಲ್ಲ ಆ ದಿವಸ, ಅಯ್ಯೋ ನಿಂಗೆ ಯಾಕೆ ಬೇಕು ಬಿಡು. ನೋಡು, ಮತ್ತೆ ನನ್ನ ಹತ್ರ ಬೇರೆ ನಿನ್ ಬಿಗಮಾನನ? ಬಿಗಮಾನಲ್ಲಪ್ಪ, ಸಂಟ ಸಂಟ. ಯಾಕೆ? ಅವತ್ತಿನ ದಿವಸ ಲಲಿತಾ, ಅದೇ ನಿಮ್ಮನ್ನು ಜಗಳ ಆಯ್ತಲ್ಲಪ್ಪ, ಆ ಕೋಲದಲ್ಲಿ ಆ ಕೇಳಿ ಮಲದವಳು ನಿಮ್ ಮದ್ವೆ ದಿವಸ ಇಕ್ಕಿದ್ದಾಗೆದ್ದು ರಾಮು ರಾಮು ಅಂತ ಹುಚ್ಚಾಗಿ ನಿಮ್ ಮನೆವರೆಗೂ ಓಡ್ ಬಂದು ಬಿದ್ಬಿಟ್ಟು. ಆಮೇಲೆ ಯಾರು ಬಿಡು, ಹೇಳಪ್ಪ, ಹೇಳಯ್ಯ, ದೈವಿಕ ನಡೀತು ಅಂತ ಹೇಳಪ್ಪ. ಓಡ್ ಬಂದ್ ಬಿಟ್ಬಿಟ್ಟ. ಆಗ ನಾನು ನಿಮ್ಮನೆ ಜಗ್ಲಿ ಮೇಲೆ ಕೂತಿದ್ದೆ. ಇನ್ನೆಲ್ಲಮ್ಮ ನಿಮ್ ರಾಮು, ಇಷ್ಟಕ್ಕೆಲ್ಲ ಅವನ ಮದುವೆ ಆಗೋಗಿರುತ್ತೆ, ಅನ್ಯಾಯವಾಗಿ ನಿಮ್ಮಪ್ಪ ನಿಮ್ ತಲೆ ಮೇಲೆ ಕಲ್ಲಾಗ್ಬಿಟ್ಟ ಅಂದ್ಬಿಟ್ಟೆ. ಇದನ್ನ ಕೇಳಿದ್ಲು, ಸಿಟ್ಟು ಬಿಡ್ದು ಬಾಳೆ ಕಮ್ದಾಗ ಹಂಗೆ ಕುಸಿದ್ ಬಿದ್ಬಿಟ್ಟು. ರಾಮು, ನಾ ಹೊತ್ತಾಯ್ತು, ಬರ್ತೀನಿ ಬರ್ಲವಾ? ಶಿವತ್ ಕೇಸಿದೆ ಕಣೆ, ಏನ್ ಮಹಾ ಯಾವತ್ತಿದ್ರೆ ಅವತ್ತು ಬರ್ಬೋದು ನಾವು. ನಡಿ ನಡಿ ಬರೋಣ. ಗೌರಿ, ದೇವ್ರಂಥ ಗಂಡ, ತಂದೆ ತಾಯಿಗಿಂತ ನಿನ್ನನ್ನು ಹೆಚ್ಚಾಗಿ ಪ್ರೀತಿಸೋ ಮಾವ ಅತ್ತೆ. ಯಾವ ಕಾಲದಿಂದಲೂ ಅವರ ಮನಸ್ಸನ್ನು ಮಾತ್ರ ನೋಯಿಸಬೇಡಮ್ಮ. ಬರ್ತೀನಿ. ಗೌರಿ, ಗೌರಿ, ಇದೊಂದು ಮಾತು ಎಲ್ಲ ಹೆಣ್ಮಕ್ಳು ಜ್ಞಾಪಕ ನಿಟ್ಕೋಬೇಕು. ಕಷ್ಟವಾಗ್ಲಿ ಸುಖವಾಗ್ಲಿ ತಾವು ಸೇರಿದ ಮನೆಯವರೆಲ್ಲ ಸಂತೋಷ ಪಡೋ ಹಾಗೆ ನಡ್ಕೊಳ್ಬೇಕಾದ್ರೆ ಪ್ರತಿ ಹೆಣ್ಣಿನ ಧರ್ಮ. ಸಂಸಾರದ ಬಿಟ್ಟು ವ್ಯಾಧಿರಟ್ಟು ಅಂತ ಗಾದೆ. ಸಂಸಾರದ ವಿಷಯಗಳನ್ನ ಯಾವ ಕಾರಣದಿಂದಲೂ ಯಾರಲ್ಲೂ ಹೇಳ್ಕೊಳ್ಬೇಡಮ್ಮ. ಹೇಳಲ್ಲಮ್ಮ, ನಾನೇ ಹೇಳಲ್ಲ. ಅಮ್ಮ, ಅಮ್ಮ ಪೆನ್ ನೋಡ್ತೀಯಾ? ಇಲ್ಲ ರಾಮು, ಗೌರಿ ಕೇಳು. ಸಾರಿ, ನನ್ನ ತಾಯಿ ಕಳೆದ ಬರೀತಾ ಇದ್ದೆ. ಅಮ್ಮ, ನಾನು ಕಾಲೇಜ್ಗೆ ಹೋಗಿ ಬರ್ತೀನಿ. ಅಮ್ಮ, ಕುಡಿಯೋದು ಸ್ವಲ್ಪ ನೀರು ಬೇಕಾಗಿತ್ತು ನನಗೆ. ಮಾತಿಗೂ ಅಮ್ಮ ಅಮ್ಮ ಅಂತ ಕೂಗಿದ್ರೆ ನಾನು ಅಡಿಗೆ ಮಾಡ್ಲೋ, ನೀನಿಂದ ಓಡಾಡ್ತಿರ್ಲು. ನಿನಗೋಸ್ಕರ ಗೌರಿ ಬಂದಿದ್ದಾಳೆ, ಅವಳು ಕೇಳ್ಬಾರ್ದೆ? ಚಿಕ್ಕ ವಯಸ್ಸಿಂದ ನನಗೆ ಬೇಕಾದ್ದಕ್ಕೆಲ್ಲ ನಿನ್ನನ್ನು ಕೇಳಿ ಅಭ್ಯಾಸ. ಈಗ ದಿಢೀರ್ ಅಂತ ಬದಲಾಯಿಸ್ಕೊಂಡ್ರೆ ಹೇಗಮ್ಮ ಸಾಧ್ಯ? ಕಷ್ಟಪ್ಪ. ಮಳ್ಳಿ ಮಂಚಿಗೆ ಎಷ್ಟು ಕಾಲು ಅಂತಂದ್ರೆ 3 ಮತ್ತೊಂದು ಅಂತಂದಂತೆ. ಅಲ್ಲಯ್ಯ, ಪಕ್ಕದಲ್ಲೇ ಓಡಾಡ್ತಿರೋ ಹಿಡಿತಿಗೆ ಇದು ಬೇಕು ಅದು ಬೇಕು ಅಂತ ಹೇಳೋದು ಕಷ್ಟವಾದ ಕೆಲಸ. ಅಷ್ಟೇ, ನೀವು ಈ ಮನೆ ಬಿಟ್ಟು ಹೊರಟೋದ್ರೆ ನನ್ನ ಇಲ್ಲಿ ಕೇಳೋರೇ ಇಲ್ಲ. ಬೆಕ್ಕಿಲ್ಲ ಸ್ವಪ್ನ ಆಗೋಗ್ಬಿಡ್ತೀನಿ ಅಷ್ಟೇ. ಹಾಗನ್ಬೇಡಮ್ಮ, ನಾವೆಲ್ಲ ಇದೀವಲ್ಲ ಅಂತ ರಾಮು ಅವನ ಪಾಡಿಗೆ ಅವನಿದ್ದಾನಷ್ಟೇ. ನಾವಿಲ್ಲ ಅಂದ್ರೆ ನಿನ್ನ ಕಣ್ಣಿನ ರೆಕ್ಕೆ ಹಾಗೆ ನೋಡ್ಕೋತಾನೆ. ಧೈರ್ಯವಾಗಿರ್ತಾಯಿ, 4 ದಿನ ಸವರ್ಸ್ಕೊ, ಬೇಗ ಬಂದ್ಬಿಡ್ತೀವಿ. ನೀವು ಹಳ್ಳಿಗೆ ಹೋಗ್ಲೇಬೇಕಾದ್ರೆ? ಹೌದಮ್ಮ, ಸುಗ್ಗಿ ಕಾಲ ನೋಡು, ನಾವಿಲ್ಲ ಅಂದ್ರೆ ಬರೋ 2 ಕಾಳು ಭತ್ತನೂ ತಪ್ಪೋಗುತ್ತೆ. ಅನ್ಬೇಡ ಗೌರಿ, ನಿನಗೇನಾದ್ರೂ ಬೇಕಾದ್ರೆ ತಕ್ಷಣ ತಿಳಿಸು. ಏನಮ್ಮ ಇದೆಲ್ಲ? ನಾನು ಅವರು ಹಳ್ಳಿಗೆ ಹೊರಟಿದ್ದೀವಿ, ನೀನ್ ಬರ್ಲಿ ಹೇಳಿ ಹೋಗೋಣ ಅಂತ ಕಾಯ್ತಾ ಇದ್ದೀವಿ. ಯಾಕಮ್ಮ ಇದೇ ನಮ್ಮ ಇದ್ದಕ್ಕಿದ್ದ ಹಾಗೆ ನಿರ್ಧಾರ? ನಾನೇನಾದ್ರೂ ನಿಮ್ಮ ಮನಸ್ಸಿಗೆ ನೋವಾಗೋ ಹಾಗೆ ನಡ್ಕೊಂಡಿದ್ದೀನ?
ತಪ್ಪಾಗಿದ್ರೆ ಹೇಳಮ್ಮ, ತಿದ್ಕೋತೀನಿ. ಕೋಪ ಮಾಡ್ಕೊಂಡು ಮನೆ ಬಿಟ್ಟು ಹೋಗ್ತೀನಿ ಅಂತ ಮಾತ್ರ ಹೇಳ್ಬೇಡ ನೀನು. ಕೋಪ ಮಾಡ್ಕೊಂಡು ಹೋಗ್ತಾ ಇಲ್ಲಪ್ಪ. ಕೆರೆ ಪಕ್ಕದ ಜಮೀನಿನ ತಕರಾರಿದೆ, ಅದನ್ನ ಸರಿ ಮಾಡ್ಕೊಂಡು ಬರ್ತೀವಿ. ರಾಮು, ನಿನ್ನೊಂದು ಮಾತು ಕೇಳಿದ್ರೆ ಬೇಜಾರು ಮಾಡ್ಕೊಳಲ್ಲ ತಾನೆ? ಕೇಳಮ್ಮ. ಗೌರಿ ಮುಖನೊಂದ್ಸಲ ಸರಿಯಾಗಿ ನೋಡಿದೀಯಾ? ಇಲ್ಲಿಗೆ ಬಂದಾಗ ಹೇಗ್ ನಗನಗ್ತಾ ಇದ್ಲು, ಈಗ ನೋಡಿ ಹೇಗಾಗಿದ್ದಾಳೆ. ಅವಳನ್ನು ನಿನ್ ಜೊತೆ 4 ದಿವಸ ನಮ್ಮ ಹಳ್ಳಿ ಕರ್ಕೊಂಡು ಹೋಗಮ್ಮ. ಅಲ್ಲಿನ ಸುಂದರವಾದ ವಾತಾವರಣದಲ್ಲಿ ಮೊದಲು ಹಾಗೆ ಆಗ್ತಾಳೆ. ಈ ಮಾತು ಹೇಳೋಕಲ್ಲ ಕಣೋ ನಾನು ಅಂದಿದ್ದು. ನಂಗೊಂದು ಮಾತು ಕೊಡು. ಏನ್ಮ? ಯಾವ ಕಾರಣದಿಂದಲೂ ಗೌರಿ ಮನಸ್ಸು ನೋಯಿಸಲ್ಲ, ಕಣ್ಣೀರು ಹಾಕು ಹಾಗೆ ಮಾಡೋಲ್ಲ ಅಂತ. ಸೀತಾ, ಟ್ಯಾಕ್ಸಿ ಬಂತು. ಓ, ರಾಮು ಬಂದ್ಯಾ? ಸೀತಾ, ರಾಮುಗೆ ಹೇಳ್ಬೇಕಂತೆಲ್ಲ ಹೇಳ್ದೆ ತಾನೆ? ಅಲ್ಲಪ್ಪ, ನೀವೇ ಹೋಗ್ಬೇಕು ಹಳ್ಳಿಗೆ. ನಾನು ಹೋಗಿ ಅಲ್ಲಿ ಕೆಲಸಗಳೆಲ್ಲ ನೋಡ್ಕೊಂಡ್ ಬಂದ್ರಾಗಲ್ವೇ? ಇಲ್ಲಪ್ಪ, ನೀನ್ ಹೋದ್ರೆ ಅದು ಆಗೋ ಕೆಲಸ ಅಲ್ಲ. ಅದು ನಾನೇ ಹೋಗ್ಬೇಕು, ಅದು ನನ್ನಿಂದ ಆಗ್ಬೇಕು. ನೀನು ಯೋಚನೆ ಮಾಡ್ಬೇಡ, ಕೆಲಸ ಮುಗಿದ ತಕ್ಷಣ ಬಂದ್ಬಿಡ್ತೀವಿ ಅಲ್ವಯ್ಯ? ನಿನ್ನ ಬಿಟ್ಟು ನಾವು ಇರ್ತೀವೇನೋ. ಗೌರಮ್ಮ, ನಾವು ಹೋಗಿ ಬರ್ತೀವಿ ತಾಯಿ. ರಾಮು ಹತ್ರ ಅಡ್ರೆಸ್ ಇದೆ, ಕಾಗ್ದ ಬರೆಯಪ್ಪ. ಸೀತಾ, ಲೇಟ್ ಆಯ್ತು. ನಾನು ಬರ್ತೀನಿ ಬಸ್ ಸ್ಟ್ಯಾಂಡ್. ಸೀತಮ್ಮ, ಸೀತಮ್ಮ, ಯಾರು? ಸೀತಮ್ಮ ಅವ್ರ ಮನೆಗಿಲ್ವೇನಮ್ಮ? ಈಗ ತಾನೇ ಹಳ್ಳಿಗೆ ಹೋದ್ರಮ್ಮ. ಓಹೋ, ನಮ್ಮನೆಗೆ ಅವ್ರನ್ನ ಅರಶಿನ ಕುಂಭ ಕರೆಯೋಣ ಅಂತ ಬಂದೆ. ಸರಿ, ನೀನ್ ಯಾರಮ್ಮ? ಅವ್ರ ಸೊಸೆ. ಗೌರಿನೇ? ನಿಜವಾಗ್ಲೂ ಗೌರಿ ಇದ್ದಾಗೆ ಇದೆಯಮ್ಮ. ನಿಮ್ಮ ಅತ್ತೆಯವರು ನಿನ್ ವಿಷಯನ ಬಾಯಿ ತುಂಬಾ ಹೊಗಳ್ತಿದ್ರು. ಇವತ್ತು ಕಣ್ಣಾರ ನೋಡ್ದಾಗಾಯ್ತು. ನಾನು ಪಕ್ಕದ ಮನೆ ಭಾಗಿರತ್ತಮ್ಮ. ನಮ್ಮನೇಲಿ ಇವತ್ತು ಸಾಯಂಕಾಲ ಲಕ್ಷ್ಮೀ ಪೂಜೆ. ನೀನ್ ಬರ್ಬೇಕಮ್ಮ. ಯಾಕಮ್ಮ ಕಣ್ಣೀರು? ಏನಿಲ್ಲ, ಎಷ್ಟು ದಿವಸ ನಮ್ಮ ಅಪ್ಪ ಅಮ್ಮನ ಮರಿ ಹಾಗೆ ಮಾಡಿದ ಅತ್ತೆ ಮಾವ ಹಳ್ಳಿಗೆ ಹೊರಟೋದ್ರಲ್ಲ ಅಂತ. ಅತ್ತೆ ಹೊರಟೋದ್ರು ಅಂತ ಕಣ್ಣೀರ್ ಹಾಕ್ತಾ ಇದೆಯಲ್ಲಮ್ಮ. ನಿನ್ನ ಸೊಸೆಯಾಗಿ ಪಡೆದ ಆ ಸೀತಮ್ಮನೇ ಪುಣ್ಯವಂತರು ತಾಯಿ. ನಮ್ಮನೇಲೂ ಸೊಸೆ ಅಂತ ಒಂದಿದೆ. ನಾನು ಯಾವತ್ತು ಕಣ್ಮರೆ ಹಾಕ್ತೀನೋ ಅಂತ ಕಾಯ್ತಾ ಇದೆ. ಬರ್ತೀನಿ ತಾಯಿ, ಸಾಯಂಕಾಲ ಬರೋದಕ್ಕೆ ಮಾತ್ರ ಮರಿಬೇಡ. ಒಳಗ್ ಬನ್ನಿ, ಕುಂಕುಮ ಇಟ್ಕೊಂಡು ಹೋಗಿರಂತೆ. ಸರಿ. ನಿನ್ನೆ ರೋಮಿಯೋ ಜೂಲಿಯಟ್ ನಾಟಕದ ಕಡೆ ಭಾಗವನ್ನ ಚರ್ಚಿಸಿದ್ದೆವು. ಈ ದಿನ ಅದನ್ನು ಮುಂದುವರಿಸೋಣ. ಜೂಲಿಯಟ್ಲನ್ನ ಚರ್ಚಿನ ನೆಲಮಾಳಿಗೆಯಲ್ಲಿ ಮಲಗಿಸಿರುತ್ತಾರೆ. ಅಲ್ಲಿಗೆ ದೇಶಭ್ರಷ್ಟನಾದ ರೋಮಿಯೋ ಪ್ರಾಣದ ಮೇಲಿನ ಆಸೆಯನ್ನು ತೊರೆದು ಅವಳ ಮುಖವನ್ನು ಕಡೆ ಬಾರಿ ನೋಡಲು ಬಂದಿರುತ್ತಾನೆ. ಜೂಲಿಯಟ್ಲನ್ನು ಮದುವೆ ಆಗಬೇಕೆಂದಿದ್ದ ಪ್ಯಾರಿಸ್ ಸಹ ಅಲ್ಲಿಗೆ ಬರುತ್ತಾನೆ. ಜೂಲಿಯಟ್ಲ ಸಾವಿಗೆ ರೋಮಿಯೋನೇ ಕಾರಣನೆಂದು ದೂಷಿಸಿದಾಗ ಇಬ್ಬರಿಗೂ ಹೊಡೆದಾಟ ನಡೆದು ಪ್ಯಾರಿಸ್ ಸಾಯುತ್ತಾನೆ. ಸಾಯುವ ಮೊದಲು ಜೂಲಿಯಟ್ಲ ಪಕ್ಕದಲ್ಲೇ ತನ್ನ ಸಮಾಧಿ ಮಾಡಬೇಕೆಂದು ಕೇಳಿಕೊಳ್ಳುತ್ತಾನೆ. ಆಗ ರೋಮಿಯೋ ಜೂಲಿಯಟ್ಲನ್ನು ವರ್ಣಿಸುತ್ತಾ, I will bury thee in a triumphant grave. A grave? Oh no, a lantern slaughtered you. For here lies Juliet, and her beauty makes this world a feasting presence full of light. ಜೂಲಿಯಟ್ಲನ್ನ ಕಣ್ಣಿಗೆ ಹಬ್ಬವನ್ನುಂಟು ಮಾಡುವ ಬೆಳಕಿಗೆ ಹೋಲಿಸುತ್ತಾ ಅವಳಿದ್ದ ಕಡೆ ಕತ್ತಲೆಯೇ ಇಲ್ಲವೆಂಬ ಅರ್ಥ ಬರುವಂತೆ ಹೇಳುತ್ತಾನೆ. ಕಂಡಂದಿನಿಂದ ಗಂಡ ಹೆಂಡರಾಗಿರಬೇಕೆಂಬ ಅವರ ಬಯಕೆ ಕನಸಾಗಿಯೇ ಉಳಿದು ದುರಂತದಲ್ಲಿ ಕೊನೆಗೊಳ್ಳುತ್ತದೆ. ನಿದ್ರೆ ಬರುವ ಔಷಧಿಯನ್ನು ಕುಡಿದು ಸ್ಮೃತಿ ಇಲ್ಲದೆ ಮಲಗಿದ್ದ ಜೂಲಿಯಟ್ಳನ್ನು ಕಂಡು ಅವಳು ಸತ್ತು ಹೋಗಿರಬಹುದೆಂದೇ ಭಾವಿಸಿದ ರೋಮಿಯೋ ಮುಂದುವರೆದು ಅವಳನ್ನು ವರ್ಣಿಸುತ್ತಾ, ಓ ಮೈ ಲವ್, ಮೈ ವೈಫ್, ಡೆತ್ that hath sucked the honey of thy breath hath had no power yet upon thy beauty. Thou art not conquered. Beauty's ensign yet is crimson in thy lips and in thy cheeks, and death's pale flag is not advanced there. ನಿನ್ನ ಉಸಿರಿನ ಸವಿಯನ್ನುಂಡ ಮೃತ್ಯುವಿಗೆ ನಿನ್ನ ಸೌಂದರ್ಯವನ್ನು ಜಯಿಸಲು ಸಾಧ್ಯವಾಗಲಿಲ್ಲ. ನಿನ್ನ ತುಟಿಯ ಮೇಲೆ ಹಾಗೂ ಕೆನ್ನೆಯ ಮೇಲೆ ಕಂಗೊಳಿಸುತ್ತಿರುವ ಹೊಂಬಣ್ಣವನ್ನು ಅಳಿಸಲು ಸಾಧ್ಯವಾಗಲಿಲ್ಲ. ಮೃತ್ಯುವಿನ ಮಂಕುಕವಿದ ಪತಾಕೆ ನಿನ್ನ ಸೌಂದರ್ಯದ ಬಳಿಗೂ ಹೋಗಲಾಗಲಿಲ್ಲ ಎನ್ನುತ್ತಾನೆ ರೋಮಿಯೋ. ಅವರಿಬ್ಬರ ಪ್ರೀತಿ ಅಗಾಧವಾದದ್ದು. ರೋಮಿಯೋಗಾಗಿಯೇ ಜೂಲಿಯಟ್ ಹುಟ್ಟಿದ್ದು, ಬೆಳೆದಿದ್ದು, ಬದುಕಿದ್ದು. ಮನತನದ ಹಗೆತನ ಮನತನದ ಹಗೆತನ ಹೊಂದಿಲ್ಲದೆ ಇದ್ದಿದ್ದರೆ
ಅವರಿಬ್ಬರು ಗಂಡ ಹೆಂಡರಾಗಿ ಬದುಕಿ ಬಾಳಿ ಬೆಳಗುತ್ತಿದ್ದರು. ರೋಮಿಯೋನ ಉಸಿರೇ ಜೂಲಿಯಟ್, ಅವನ ಜೀವವೇ ಜೂಲಿಯಟ್, ಅವನ ಬೆಳಕೇ ಜೂಲಿಯಟ್, ಅವನ ಬದುಕೇ ಲಲಿತಾ, ಅವನ ಸರ್ವಸ್ವ ಲಲಿತಾ. ಯಾಕೆ ಯಾಕೆಲ್ಲರೂ ನಗ್ತಾ ಇದ್ದೀರಿ? ಜೂಲಿಯಟ್ನ ಬದಲು ಲೈಸಾ ಅಂದಲ್ಲ ಸರ್. You may all go. My name is Ramchandra Rao. Please take your seat. ಇನ್ನೊಬ್ಬರು ಹೇಳಿದ್ರಂತೆ. ಮಿಸ್ಟರ್ ರಾಮಚಂದ್ರ ರಾವ್, ಈಗೀಗ ನಿಮ್ಮ ಕೆಲಸದಲ್ಲಿ ಸದಾ ಅನ್ಯಮನಸ್ಕರಾಗಿ ಏನೋ ಯೋಚನೆ ಮಾಡ್ತಾ ಇರ್ತೀರಿ ನನ್ನ ಕೇಳಿ ನನ್ನ ಮನಸ್ಸಿಗೆ ತುಂಬಾ ನೋವಾಯ್ತು. ಐ ಆಮ್ ವೆರಿ ಸಾರಿ ಸರ್. ನೋ, ನಾನು ನಿಮ್ಮನ್ನು ಆಕ್ಷೇಪಣೆ ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಬೇಡಿ. ಈ ಸಮಯದಲ್ಲಿ ನನ್ನಿಂದ ನಿಮ್ಗೆ ಏನಾದ್ರು ಸಹಾಯವಾಗೋದಿದ್ರೆ ಮಾಡೋಣ ಅಂತ ಕರೆಸ್ತೆ ಅಷ್ಟೇ. ಥ್ಯಾಂಕ್ ಯು ವೆರಿ ಮಚ್ ಸರ್. ಐ ವಿಲ್ ಬಿ ಆಲ್ ರೈಟ್. ಯು ಡೋಂಟ್ ವರಿ ಸರ್. ನಿಮ್ಗೆ ಆರೋಗ್ಯ ಸರಿಯಾಗಿಲ್ಲದೆ ಇದ್ರೆ ಒಂದು ತಿಂಗಳು ರಜೆ ಹಾಕಿ ರೆಸ್ಟ್ ತಗೊಳ್ಳಿ ಮಿಸ್ಟರ್ ರಾಮಚಂದ್ರ ರಾವ್. ರೆಸ್ಟ್ ತಗೊಳ್ಳೋಂಥದ್ದೇನು ಆಗಿಲ್ಲ ಸರ್ ನನಗೆ. ಅದು ಅಲ್ಲದೆ ನನ್ನ ಜೀವನದಲ್ಲಿ ಸಂತೋಷ ತಂದುಕೊಟ್ಟಿರೋದು ಒಂದೇ ಒಂದು, ಈ ಪ್ರಾಧ್ಯಾಪಕ ವೃತ್ತಿ. ನಾನು ಬರ್ತೀನಿ ಸರ್. ಓಕೆ ಮಿಸ್ಟರ್ ರಾಮಚಂದ್ರ ರಾವ್. ಅನಂತರಾಮು ನೀನು? ಹೌದು, ನಾನೇ ನಿನ್ನ ಸಹೋದ್ಯೋಗಿ ಮಿಸ್ಟರ್ MV ಅನಂತರಾಮು MA. ಗೊತ್ತಾಯ್ತೆ? ಈಗ ಇಲ್ಲಿಗೆ ಟ್ರಾನ್ಸ್ಫರ್ ಆಗಿದೆ. ಅಂತೂ ಚಿನ್ಕುರ್ಲಿ ಹಾಗೆ ಮಾತನಾಡೋದು ಇನ್ನೂ ಬಿಟ್ಟಿಲ್ಲ ನೀನು. ಅದ್ಯಾಗೋ ಸಾಧ್ಯ? ಹುಟ್ಟುಗುಣ ಸುಟ್ರು ಹೋಗಲ್ಲ ಅಂತ ಗಾದೆ ಬೇರೆ ಇದೆ. ಅದು ಸರಿ, ಯಾವ ಬಂದೆ ನೀನು? ಒಂದ್ ವಾರ ಆಯ್ತು. ಬೆಳಿಗ್ಗೆ ಡ್ಯೂಟಿ ಹಾಜರಾದೆ. ರಿಜಿಸ್ಟರ್ ಸಹಿ ಮಾಡುವಾಗ ತಮ್ಮ ಪರಿಚಿತವಾದ ಮುದ್ದಾದ ಅಕ್ಷರಗಳನ್ನು ನೋಡಿದೆ. ಬ್ರಿಲಿಯಂಟ್. ನಾನು ನಿಂತೀನಿ ಅಂತ ಹೇಗೆ ಗೊತ್ತಾಯ್ತು ನಿನಗೆ? ದಿವ್ಯ ದೃಷ್ಟಿ ಮರಿ. ನಿನ್ ತಲೆ ಅಲ್ಲಯ್ಯ, ಕಾಮನ್ ಸೆನ್ಸ್. ನಾ ಸ್ಕೂಲ್ ಡೇಸ್ ಅಲ್ಲಿ ಹೇಳ್ತಾ ಇರ್ಲಿಲ್ವಾ? ಹೌದು. ಅಂತ ಹೇಗೆ? ಯಾವ್ದದು? ರಾಮಾನುಜ ರಾಯಲ್ ಬಾರು, ಸೋಮಿಯಾಜಿ ಸಿನಿಮಾ ಹೌಸ್, ಗುರುಸಿದ್ದ ಗುಡಿ ಒಳಗೆ, ಮಧುಸೂದನ ಮಿಲಿಟರಿ ಹೋಟ್ಲು, ರಾಮಚಂದ್ರ ರೂಮ್ ಅಂತ. ಇನ್ಮೇಲೆ ನಿಮ್ ಭಾಗಕ್ಕೆ ಈ ಲೈಬ್ರರಿ ಪ್ಲಾನ್. ಏಕೆ? ಕೆಲಸ ಟೈಮ್ನಲ್ಲಿ ಕೆಲಸ, ಆಟ ಟೈಮ್ನಲ್ಲಿ ಆಟ. ಈಗ ಆಟ ಟೈಮ್ ನಡಿ. ಒಟ್ಟಿನಲ್ಲಿ ನನ್ನ ಜೊತೆ ಬಂದಿದ್ದು ನನಗೆ ಬಹಳ ಬಹಳ ಸಂತೋಷ. ನನಗೂ ಅಷ್ಟೇ. ಐ ಆಮ್ ವೆರಿ ಹ್ಯಾಪಿ. ನೀನ ಅಲ್ಲ ಗಂಟೆ ಮೆತ್ತು ಮಾತಾಡಿ. ಅಲ್ಲ ಗಂಟೆ 9 ಆಯ್ತು, ಇನ್ನು ಏನ್ ಮಾಡ್ತಿದ್ದಿ? ಮನೆ ಬರ್ದೆ? ಬೀಗ ಹಾಕೋಂತ ಕುಂತೀನಿ. ಮೇಷ್ಟು ದಿನ ಓದಿ ಮುಗಿದಿಲ್ಲ, ನಾನೇನ್ ಮಾಡ್ಲಿ? ಈಟತ್ತಾರ ಮಿಕ್ಕಿ ಅಂತ ಏನ್ ಓದ್ತಿದಾರೆ? ಅಲ್ಲ ಇವ್ರಿಗೆ ಗಂಡ್ರು ಮಕ್ಳು ಯಾರು ಇಲ್ವಾ? ಮೆತ್ತು ಮಾತಾಡಿ, ಜೋರಾಗಿ ಮಾತಾಡಿ. ಕೆಲಸದ ಮಣ್ಣಾಗ್ತಿದ್ಯಾ ಮಾರಾಗಿತ್ತಿ? ಈಟತ್ತಾರ ಮನೆಗೆ ಬರ್ದ್ಮ್ಯಾಗೆ ಇಂಥ ಕೆಲಸ ಇದ್ರೇನಾ ಓದ್ರೇನಾ? ಕೆಲಸ ಹೋದ್ಮೇಲೆ ಹೊಟ್ಟೆ ಮೇಲೆ ತಣ್ಣಿ ಬಟ್ಟೆ ಹಾಕತ್ತೀಯ? ಸಂಗೀತ ಬಟ್ಟೆ ಹಾಕೊಂಡ್ರು ಪರವಾಗಿಲ್ಲ, ನೀನ್ ಈಗ ನಡಿ. ಬತ್ತಿ ನಡಿ. ತಿಮ್ಮಯ್ಯ, ಬೀಗ ಹಾಕೋಪ್ಪ. ಬುದ್ಧಿ ಯಾಕೆ ಬುದ್ಧಿ ಹೊಟ್ಬಿಟ್ರೆ ಇನ್ನೂ ಸ್ವಲ್ಪ ಕೂತ್ಕೊಂಡು ಓದಿ ಬುದ್ಧಿ ಪರವಾಗಿಲ್ಲ. ಲೇಟ್ ಆಯ್ತು, ಬೀಗ ಹಾಕೊಂಡು ಮನೆಗೆ ಹೋಗಿ. ಗೌರಿ 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 ಗೌರಿ, ಯಾಕೆ ಹೇಳ್ತಾ ಇದ್ದೀವಿ? ನಾನು ಯಾಕೆ ಅಳ್ತಾ ಇದ್ದೀನಿ ಅಂತ ನಿಮ್ಗೆ ಅರ್ಥ ಆಗ್ತಿಲ್ವೇನು? ಯಾಕೆ ತಿಳ್ಕೊಂಡ್ಬಿಟ್ರಿ? ಯಾಕೆ ಸುಮ್ಮನಾಗ್ಬಿಟ್ರಿ? ಈ ಚಿಕ್ಕ ಪ್ರಶ್ನೆಗೆ ಉತ್ತರ ಪಡೆಯಷ್ಟು ಹಕ್ಕು ನನಗಿಲ್ವೇನು? ಹಕ್ಕಿಲ್ಲ ಅಂತ ಹೇಳಿದವ್ರು ಯಾರು? ಈ ಮನೆ ಯಜಮಾನಿ ನೀನೇ ತಾನೆ. ಯಾರಿಗೆ ಬೇಕು ಯಜಮಾನ್ತಿ ಪಟ್ಟ? ನಾನು ಈ ಮನೆ ಒಡತಿ ಆಗ್ಬೇಕು ಅಂತಾಗ್ಲಿ, ನಿಮ್ ರಾಣಿ ಆಗ್ಬೇಕಂತಾಗ್ಲಿ ಆಸೆ ಪಡ್ತಾ ಇಲ್ಲ. ಎಲ್ಲರಾಗೆ ನಾನು ಒಬ್ಳು ಮನುಷ್ಯನು ಅಂತ ತಿಳ್ಕೊಂಡು ನಿಮ್ ನಡೆಸ್ಕೊಂಡ್ರೆ ಸಾಕು. ಎತ್ತವ್ರನ್ನು ನನ್ನವ್ರನ್ನ ಬಿಟ್ಟು ನಿಮ್ ಹಿಂದೆನೆ ಬಂದಿದ್ದೀನಿ. ನೀವಲ್ದೆ ನನಗೆ ಯಾರ ದಿಕ್ಕು? ಕೈ ಹಿಡಿದು ನೀವೇ ನನ್ನ ಆದರ್ಸ್ತೆ ಹೋದ್ರೆ ಇನ್ ಯಾರು ಆದರ್ಸ್ತಾರೆ? ಇವತ್ತು ಯಾಕೆ ಹೀಗೆಲ್ಲ ಮಾತನಾಡ್ತಿದ್ದೀಯ ಗೌರಿ? ನಿನ್ಗೇನ್ ಕೊರತೆಯಾಗಿದೆ ಈ ಮನೆಯಲ್ಲಿ? ನಾನೇನಾದ್ರೂ ನಿನ್ ಮನ್ಸಿಗೆ ನೋವಾಗೋ ಹಾಗೆ ಮಾತಾಡಿದ್ದೇನೇನು? ನೀವ್ ಬಾಯ್ ಬಿಟ್ಟು ಮಾತಾಡಿದ್ರೆ ತಾನೇ ನನಗದು ಗೊತ್ತಾಗೋದು. ಹೀಗ್ ಮೂಗಾಗಿಟ್ಕೊಂಡು ನಾನು ಯಾಕೆ ಚಿತ್ರವದೆ ಮಾಡ್ತೀರಾ? ನಿಮ್ ಮನಸ್ಸಿಗೆ ಬಂದ ಹಾಗೆ ನಾನು ಬೈದ್ ಬಿಡಿ. ನಿಮ್ ಧ್ವನಿ ಹೇಗಿದೆ ಅಂತಾದ್ರೂ ನಾನು ತಿಳ್ಕೊಡ್ತೀನಿ. ಮಾತಾಡಿ, ಬಾಯ್ ಬಿಟ್ಟು ಮಾತಾಡಿ. ಯಾಕೆ ಹೀಗ್ ಮೌನವಾಗಿದ್ದೀರಾ ಅಂತಾದ್ರೂ ಹೇಳ್ಬಿಡಿ. ಹೇಳಿದ್ರೆ ಪ್ಲೀಸ್ ಹೇಳಿದ್ರೆ. ಏನ್ ಹೇಳ್ಲಿ ನಾನು ಏನು ಮಾತಾಡ್ಲಿ ನಾನು? ಹೌದೌದು, ನೀವು ಹಾಗೆ ಕೇಳ್ಬೇಕಾದ್ರೆ ಮನೆಗ್ ಬಂದು ಹೋಗೋರ ಹತ್ರ ಎಲ್ಲ ಮಾತಾಡ್ತೀರಾ, ಸ್ನೇಹಿತರ ಹತ್ರ ಎಲ್ಲ ಮಾತಾಡ್ತೀರಾ, ಬೆಳಗಿನಿಂದ ಸಾಯಂಕಾಲದವರೆಗೂ ನಿಮ್ ವಿದ್ಯಾರ್ಥಿಗಳ ಹತ್ರ ಮಾತಾಡ್ತೀರಾ. ಈ ನತ್ತ ದೃಷ್ಟಿ ಹತ್ರ ಎರಡು ಮಾತಾಡ್ಬೇಕು ಅಂತ ನಿಮ್ಗೆ ಅನ್ಸೋದಿಲ್ವೇನು? ಮಾತಾಡ್ದೆ ನನ್ ಧ್ವನಿನೇ ನಂಗೆ ಮರ್ತೋಗ್ಬಿಟ್ಟಿದ್ದೀರಿ. ಒಂದ್ ದಿವ್ಸ ನಾನು ಮೂಗಿಯಾಗ ಹೋಗ್ತೀನಿ. ನಾನು ಮೂಗಿಯಾಗ ಹೋಗ್ತೀನಿ.
ನಿನ್ನ ಸ್ಥಿತಿ ನೋಡಿದ್ರೆ ನಿಜವಾಗಿಯೂ ನನಗೆ ಸಂಕಟ ಆಗುತ್ತೆ. ಆದ್ರೆ ಏನ್ ಮಾಡ್ಲಿ ನಾನು? ಏನಂದ್ರೆ ನನ್ನ ಸ್ಥಿತಿ ನೋಡಿ ನಿಮ್ಗೆ ಸಂತಾನೆ? ಬಿಡಿ, ಇನ್ನೊಂದ್ಸಲ ಆ ಮಾತು ಅನ್ಬೇಡಿ. ಯಾವ ಕಾರಣಕ್ಕೆ ಆಗ್ಲಿ ನನ್ನ ಬಗ್ಗೆ ನೀವು ಮಾರ್ಗ ತೋರಿಸ್ಬೇಕಾಗಿಲ್ಲ. ಬೇಕಾಗಿರೋದು ನಿಮ್ ದಯೆ, ನಿಮ್ ಕರುಣೆ, ನಿಮ್ ಅನುಕಂಪ ಅಲ್ಲ ಅಂದ್ರೆ ನಿಮ್ ಪ್ರೀತಿ, ನಿಮ್ ಪ್ರೇಮ, ನಿಮ್ ವಿಶ್ವಾಸ. ಇವತ್ತು ಯಾಕೋ ನನಗೆ ಆರೋಗ್ಯ ಸರಿ ಇಲ್ಲ ಅಂತ ಕಾಣುತ್ತೆ. ಮೈಸೂರಿಗೆ ಹೋಗಿ 4 ದಿವಸ ನಿಮ್ಮ ತಂದೆ ತಾಯಿಗಳ ಹತ್ರ ನೆಮ್ಮದಿಯಾಗಿರು. ನಿಮಗೆ ಬೇಕಾದ ಸೌಕರ್ಯ ಎಲ್ಲ ನಾನು ಅಲ್ಲೇ ಮಾಡ್ಕೊಡ್ತೀನಿ. ಮೆತ್ತಿಗೆ ನನ್ನ ತವರು ಮನೆಗೆ ಸಾಕು ಹಾಕಿ ತಾಳಿ ಕಟ್ಟಿದ ತಪ್ಪಿಗೆ ಜೀವನಾಂಶ ಕೊಡ್ಬೇಕಂತೀರಾ? ಯಾಕೆಲ್ಲದಕ್ಕೂ ಅಪಾರ್ಥ ಮಾಡ್ಕೋತಾ ಇದ್ದೀವಿ? ಜೀವನಾಂಶ ಕೊಡ್ತೀನಿ ಅಂತ ಹೇಳಿಲ್ಲ ನಾನು. ಅಲ್ಲಿ ಹೋಗಿದ್ರೆ ನಿನ್ನ ಮನಸ್ಸಿಗೆ ಸ್ವಲ್ಪ ಶಾಂತಿ ಸಿಕ್ಬಹುದು, ವಿಶ್ರಾಂತಿ ಸಿಕ್ಬಹುದು ಅಂತ. ನನಗೆ ವಿಶ್ರಾಂತಿನ ಬೇಡ, ಏನು ಬೇಡ. ನಾನು ಎಲ್ಲೂ ಹೋಗಲ್ಲ. ಇದು ನನ್ನ ಮನೆ, ನೀವು ನನ್ನವರು, ನನಗೆ ತಾಳಿ ಕಟ್ಟೋರು. ನಿಮ್ಮ ಒಳ್ಳೆದು ಕೆಟ್ಟದು ಎಲ್ಲ ನನಗೆ ಸೇರಿತು. ನಿಮ್ ಪ್ರೀತಿ, ನಿಮ್ ಪ್ರೇಮ, ನಿಮ್ ವಿಶ್ವಾಸ, ನಿಮ್ ಹೃದಯ ಎಲ್ಲ ನಂದು. ನ್ಯಾಯವಾಗಿ ನನಗೆ ತಲುಪಿಸಬೇಕಾದ ವಸ್ತುಗಳನ್ನ ನನ್ನ ವಶಕ್ಕೊಪ್ಪಿದೆ. ನೀವು ಹೋಗಂತೀರಾ, ದೂರ ಹೋಗುವಂತ. ನಾನು ಹೋಗಲ್ಲ, ಖಂಡಿತವಾಗ ಹೋಗಲ್ಲ. ನೀವು ಕರೆದು ತಳ್ಳದು ಹೋಗಲ್ಲ. ಎಲ್ಲಿಗೆ ಹೊಡ್ತಾ ಇದ್ದೀರಾ? ಚೆನ್ನಾಗಿ ಸಜ್ಜಿ ಬಜ್ಜಿ ನಡಿಬೇಕಾದ ನಾನೇ ಇಷ್ಟೊಂದು ಕೂಗಾಡ್ತಿರುವಾಗ ಕನ್ಸಾಗಿರೋ ನಿಮ್ಗೆ ನನ್ನ ದೇಡು ಮತ್ತೆ ಬೈಬೇಕಂತ ಅನ್ಸಲ್ವೇನೋ? ನಿಮ್ದು ಅಮ್ಮಯ್ಯ ಅಂದ್ರೆ ನಿಮ್ದು ಅಮ್ಮಯ್ಯ ಒಂದೇ ಒಂದ್ಸಲ ನನ್ನಲ್ಲಿ ಕೋಪಿಸ್ಕೊಂಡಿದ್ರೆ, ಒಂದೇ ಒಂದ್ಸಲ ಹೆಂಡತಿಯನ್ನು ಸರಿಗೆಯಿಂದ ನನ್ನ ಹೀನಾಮಾನವಾಗಿ ಬೈರಿದ್ರೆ ಈ ಕೈಯಿಂದ ಲಲಿತಾ, ಯಾಕೆ ನನ್ನ ಮನಸ್ಸಿನಿಂದ ಮರೆಯಾಗದೆ ಚಿತ್ರಹಿಂಸೆ ಮಾಡ್ತಾ ಇದ್ದೀಯ? ಯಾಕೆ ನನ್ನನ್ನು ಅಣಾಣವಾಗಿ ಕೊಳ್ತಾ ಇದ್ದೀಯ ಲಲಿತಾ? ಯಾಕೆ ನನ್ನನ್ನು ಅಣಾಣವಾಗಿ ಕೊಳ್ತಾ ಇದ್ದೀಯ? ಏನು ಅಂದ್ರೆ ಇಷ್ಟೊತ್ತಿಗೆ ನಮ್ ರಾಮು ಗೌರಿ ಒಬ್ರಿಗೊಬ್ರು ಹೊಂದ್ಕೊಂಡು ಅನ್ಯವಾಗಿ ಇರಬಹುದಲ್ವೇ? ಪುಟ್ಟ ಸಂಸಾರ ದೇವ್ರ ಕಣ್ಬಿಟ್ಟು ನೋಡಿ. ವಂಶದ ಬಳ್ಳಿಲೊಂದು ಹೂ ಬಿಟ್ರೆ ಏನಂದ್ರೆ ಮೊಮ್ಮಗನ್ ಎತ್ಕೋಬೇಕು ಅನ್ನೋ ಆಸೆ ನಿಮ್ಗಿಲ್ವೇ ಅಂದ್ರೆ? ಇದೆಯೇ ಮನುಷ್ಯನ ಆಸೆಗೆ ಮೊದ್ಲೇ ಕೊನೆ. ಆಕಾಶದ ತನಕ ಬೆಳಿತಾ ಹೋಗ್ತಾನೆ ಇರುತ್ತೆ. ಅದನ್ನೆಲ್ಲ ಪುರುಷ ಅವನಿಗೆ ಪುರುಷತ್ತಿರ್ಬೇಕಲ್ಲ. ನಂಗೆ ಯಾಕೋ ಗೌರಿನ್ ನೋಡ್ಬೇಕು ಅಂತ ಅನಿಸ್ತಾ ಇದೆ. ನೋಡೋದಾಯ್ತು. ನಿನ್ ಸೊಸೆನ ಅಮೆರಿಕಾದಲ್ಲಿ ಇದ್ದಾಳೆ. ಕಾಫಿ ಕುಡಿದು ಬಸ್ಸತ್ತು ಅಂತಂದ್ರೆ ಹುಡುಗತ್ತಿ ಮನೇಲಿ ಇರ್ಬೋದು. ಹಾಗಾದ್ರೆ ನಾಳೆ ಬೆಳಿಗ್ಗೆ ಹೋಗಿ ನೋಡ್ಬಿಟ್ಟು ಬರೋಣ. ಇದೇ ಬೇಡ ಅನ್ನೋದು. ಆತರ ಬಿಟ್ಟು ಯಾವ ಕೆಲಸ ಮಾಡ್ಬಾರ್ದು ಕಣೆ. ಅವರಿಬ್ಬರನ್ನೇ ಅಲ್ಲಿ ಬಿಟ್ಟು ನಾವಿಲ್ಲಿ ಬಂದಿರೋದು ಯಾತಕ್ಕೆ? ಅವರಿಂದ ಕಾಡುವ ಬರೋವರೆಗೂ ನಾವು ಹೋಗೋದೇ ಬೇಡ. ಸರಿ ಸುಖದವ್ರ ಹತ್ರ ಬಂದು ಸುಖ ದುಃಖ ಹೇಳ್ಕೊಂಡಲ್ಲ. ನನಗ್ ಬುದ್ಧಿ ಇಲ್ಲ. ತಗೊಳ್ಳಿ. ಏನಮ್ಮ ಇದೆಲ್ಲ? ಇವತ್ತಾದ್ರೂ ಮನೇಲಿದ್ದು ರಾಯರ್ ಪೂಜೆ ಮಾಡಿ ಪುಣ್ಯ ಕಟ್ಕೋಬಾರ್ದೇನಮ್ಮ? ಅಯ್ಯೋ, ಇವತ್ತೇ ನನ್ ಟೆನಿಸ್ ಫೈನಲ್ಸ್. ಇವತ್ತು ಹೋಗದೆ ಇದ್ರೆ ನನ್ ಕಪ್ ಗೆಲ್ಬೇಕು ಅನ್ನೋ ಆಸೆ ಎಲ್ಲ ಮಣ್ಪಾಲ ಹೋಗುತ್ತೆ. ನಾನು ಹೋಗಿ 4 ಜನ ಮುತ್ತೈದೆಯರನ್ನು ಕರೆದು ಬರ್ತೀನಿ. ಅಲ್ಲಿವರೆಗೂ ನೀನ್ ಮನೇಲಿದ್ದು ಸ್ವಲ್ಪ ಕೆಲಸ ನೋಡ್ಕೊಳ್ಳ. ನಂಗೆ ಈಗಲೇ ಲೇಟ್ ಆಗಿದೆ. ನೀವು ನಂಗೆ ಸುಮ್ಮನೆ ತೊಂದರೆ ಕೊಡ್ಬೇಡಿ ಅತ್ತೆ. ಬರ್ತೀನಿ. ಓಂ ನಾರಾಯಣಾಯ ನಮಃ, ಓಂ ಮಾಧವಾಯ ನಮಃ, ಓಂ ಗೋವಿಂದಾಯ ನಮಃ, ಓಂ ವಿಷ್ಣವೇ ನಮಃ, ಓಂ ಮಧುಸೂದನಾಯ ನಮಃ. ಬನ್ನಿ ಬನ್ನಿ ತ್ರಿವಿಕ್ರಮಾಯ ನಮಃ. ಬನ್ನಿ ಕೂತ್ಕೊಳ್ಳಿ. ಬನ್ನಿ ನಾಗಮ್ಮನವರೇ. ಎಲ್ಲಿ ಬಾಗಿರ ತಮ್ಮನವರೇ? ನಿಮ್ ಮಗ ಕಾಣಿಸ್ತಾನೆ ಇಲ್ವಲ್ಲ? ನಿಮ್ಮ ಹತ್ರ ಏನ್ ಮುಚ್ಚು ಮರೆ? ಅವಳು ಆ ಹಾಳಾದ ಕ್ಲಬ್ಬಿಗೆ ಹೋಗಿದ್ದಾಳೆ. ಹೋಗ್ಲಿ, ಇವತ್ತೊಂದ್ ದಿವಸ ಮನೇಲಿ ಇರ್ಬಾರ್ದೆ? ಎಲ್ಲಾದ್ರೂ ಉಂಟೆ? ಒಂದ್ ದಿವಸ ಟೆನ್ನಿಸ್ ಆಡದೆ ಇದ್ರೆ ಒಳ್ಳೆ ಆಗಿರೋ ನಡುಗಿ ಲತಾ ಅನ್ನೋ ಹೆಸರಿಗೆ ಕಳಂಕ ಬಂದ್ಬಿಡುತ್ತೆ ನೋಡಿ. ಏನತ್ತೆ, ಎಲ್ರನ್ನೂ ಪೂಜೆ ಕರ್ಸಿದಿರೋ ಇಲ್ಲ ನನ್ ಗುಣಗಾನ ಮಾಡೋದಕ್ಕೆ ಕರ್ಸಿದಿರೋ? ಅದನ್ನ ಆಮೇಲೆ ಹೇಳ್ತೀನಿ. ಮೊದ್ಲು ಹೋಗಿ ಲಕ್ಷಣವಾಗಿ ಸೀರೆ ಉಟ್ಕೊಂಡು ಹಣೆ ತುಂಬಾ ಕುಂಕುಮ ಇಟ್ಕೊಂಡು ಬಾ ಅಮ್ಮ. ಕರ್ಮ ಬಾ ಗೌರಿ, ಕೂತ್ಕೋ. ಇವರು ಗೌರಿ ಅಂತ ನಮ್ ಸೀತ ಮುನ್ಸಂತೆ. ಈಗಿನ ಕಾಲದ ಹುಡುಗಿಯರು ಇವಳನ್ನ ನೋಡಿ ಪಾಠ ಕಲ್ತ್ಕೋಬೇಕು. ಏನ್ ವಿನಯ, ಏನ್ ನಡತೆ. ಒಂದು ದಿನ ಗಟ್ಟಿಯಾಗಿ ಮಾತಾಡಿದ್ದನ್ನ ನಾನ್ ಕಾಣೆ. ಇವ್ರ ಸಂಸಾರ ನೋಡಿದ್ರಂತೂ ಅದೆಷ್ಟು ಸಂತೋಷವಾಗುತ್ತೆ ಅಂತೀರಾ? ಗಂಡ ಹೆಂಡತಿ ಇಬ್ರು ತುಂಬಾ ಅನ್ಯೋನ್ಯವಾಗಿದ್ದಾರೆ. ಅವ್ರ ಮುಖದಲ್ಲಿರೋ ಸೌಮ್ಯ ಕಳೆ ನೋಡಿದ್ರೆ ಹೇಳುತ್ತೆ ಅವ್ರು ಎಷ್ಟು ಒಳ್ಳೆಯವರು. ಹೌದಮ್ಮ, ಬನ್ನಿ ಕೂತ್ಕೊಳ್ಳಿ. ಓಂ ಶ್ರೀ ಕೃಷ್ಣ ಪರಬ್ರಹ್ಮಣೇ ನಮಃ.
ಇನ್ನೇನ್ ಲತಾ ಬಂದ್ಲಲ್ಲ, ಮಂಗಳಾರತಿ ಮಾಡ್ಲೇಬಾಗಿರ್ತಿ. ಯಾರಾದ್ರೂ ಒಂದು ಹಾಡು ಹೇಳಿದ್ಮೇಲೆ ಮಂಗಳಾರತಿ ಮಾಡಿ. ಲತಾ, ನೀನ್ ಹಾಡಮ್ಮ. ಅಯ್ಯೋ, ನಂಗೆ ಬರೋದೆಲ್ಲ ಬರೀ ಸಿನಿಮಾ ಹಾಡುಗಳೇ. ಗೌರಮ್ಮ, ನೀವ್ ಹಾಡಿಯಮ್ಮ. ಹೌದು ಗೌರಮ್ಮ, ನೀನ್ ಹಾಡಮ್ಮ. ಇಂದು ಎನಗೆ ಗೋವಿಂದ ನಿನ್ನಯ ಪಾದಾರವಿಂದವ ತೋರೋ ಮುಕುಂದನೇ ಮುಕುಂದನೇ. ಇಂದು ಎನಗೆ ಗೋವಿಂದ ನಿನ್ನಯ ಪಾದಾರವಿಂದವ ತೋರೋ ಮುಕುಂದನೇ ಮುಕುಂದನೇ. ಬಿಟ್ಟೆ. ಓ, ಕ್ಲಬ್ಬಿ ಟೈಮ್ ಆಯ್ತು. ನಾ ಡ್ರೆಸ್ ಮಾಡ್ಕೊಂಡ್ ಬರೋದ್ರಲ್ಲಿ ನೀನ್ ಕಾಫಿ ರೆಡಿ ಮಾಡ್ಬೇಕು. ಅನಂತು, ಅನಂತು ಬರ್ತಾ ಗೌರಿ, ಇದುವರೆಗೂ ನನ್ನನ್ನು ಹಿಡಿದಿದ್ದ ಭ್ರಮೆ ಇವತ್ತು ಬಿಟ್ಟರೆ ಇವತ್ತಿಂದ ನಾನು ನಿನ್ನ ಕಡೆ ಶುದ್ಧವಾದ ಹೃದಯದಿಂದ ತೆರೆದ ಬಾಹುಗಳಿಂದ ನಿನ್ನನ್ನು ಬಂಧಿಸ್ತೇನೆ ಗೌರಿ. ಗೌರಿ ಗೌರಿ, ನಾನು ನಿನ್ನವರು ಗೌರಿ. ಅಮ್ಮ ದೇವಸ್ಥಾನಕ್ಕೆ ಹೋಗಿದ್ದಾರೆ ಬಿಡಿ. ದೇವಸ್ಥಾನಕ್ಕೆ ಹೋದೆ. ದೇವ್ರೆ, ನಾನು ಇಷ್ಟು ದಿವಸದ ತಪಸ್ಸನ್ನ ನಿಷ್ಫಲ ಮಾಡ್ಬಿಟ್ಟೆ. ಇನ್ನು ನಾನು ಯಾಕೆ ಜೀವ ಸಹಿತ ಇಡಬೇಕು? ಯಾಕೆ ಜೀವ ಸಹಿತ ಇಡಬೇಕು? Sister, take her to the ward. Doctor, we had done our best. ಪ್ರಾಣಿಕೇನೋ ಅಪಾಯ ಇಲ್ಲ ತಾನೆ. ಅವಳು ಬದುಕ್ತಾಳೆ ಅನ್ನೋ ಭರವಸೆ ಇದ್ರೆ ಸಾಕು ಡಾಕ್ಟರ್. ಅವಳು ಹಾಗೆ ಇರ್ಲಿ, ದೇಹದಲ್ಲಿ ಏನೇ ಊನಾಗಿರ್ಲಿ, ಬಹಳ ಜೋಪಾನ ಕಾಪಾಡ್ಕೊತೀನಿ ನಾನು ಅವಳನ್ನ. ಡೋಂಟ್ ಬಿ ಆಂಕ್ಷಿಯಸ್. ಹಾಗಲ್ಲ ಡಾಕ್ಟರ್, ಅವಳು ನನ್ನ ಮದುವೆಯಾಗಿ ಮನೆಗೆ ಬಂದಾಗಿನಿಂದಲೂ ಅವ್ರ ತಂದೆ ತಾಯಿಗಳ ಮುಖ ಸಹ ನೋಡಿಲ್ಲ. ಹುಷಾರಾದ ತಕ್ಷಣ ಮೈಸೂರು ಕರ್ಕೊಂಡು ಹೋಗೋಣ ಅಂತ ಇದ್ದೀನಿ. ಹ್ಯಾವ್ ಟ್ರಸ್ಟ್ ಇನ್ ಗಾಡ್. ಶಿ ಇಸ್ ಕಮಿಂಗ್ ಔಟ್. ದೇವ್ರೆ, ಜೀವನದಲ್ಲಿ ನಾನು ಒಂದು ಸಲ ಕಟ್ಟದ ಆಶಾ ಗೋಪುರ ಕನಸು ಮಾಡಿ ಸಾಕಷ್ಟು ನೋವು ಅನುಭವಿಸೋ ಹಾಗೆ ಮಾಡಿಬಿಟ್ಟೆ. ಈ ಒಂದು ಆಸೆನೂ ಹಾಗೆ ಮಾಡ್ಬಿಡ್ಬೇಡ ಅಪ್ಪ. ಈ ಎರಡು ಕನಸಿನಿಂದ ಆಗುವ ಆಘಾತನ ತಡ್ಕೊಳ್ಳುವಷ್ಟು ಶಕ್ತಿ ನನ್ನಲ್ಲಿಲ್ಲ. ಗೌರಿ, ಗೌರಿ, ಹೌದು ಗೌರಿ, ನಾನೇ. ನನ್ನಿಂದ ನಿನ್ ಮನಸ್ಸು ತುಂಬಾ ನೋವಾಗಿದೆ ಅಂತ ನನಗೆ ಗೊತ್ತು ಗೌರಿ.
ತಪ್ಪು ಮಾಡಿದ ಅಪರಾಧಿಯಾಗಿ ನಿನ್ನ ಮುಂದೆ ಕೈ ಜೋಡಿಸಿ ಕೇಳ್ಕೊತಾ ಇದ್ದೀನಿ. ನನಗೇನು ಶಿಕ್ಷೆ ಬೇಕಾದ್ರೂ ಕೊಡು, ಆದ್ರೆ ಒಂಟಿಯಾಗಿ ನನ್ ಬಿಟ್ಟು ಹೊತ್ತು ಹೋಗ್ಬಿಡ್ಬೇಡ ಗೌರಿ. ಹೌದು ಗೌರಿ. ಕೊನೆಗೂ ನಿಮ್ ಬಾಯಿಂದ ಈ ಮಾತು ಕೇಳ್ತಾ ಇದ್ದೀನಲ್ಲ, ನಾನು ನನ್ನಷ್ಟು ಸುಖಿ ಈ ಪ್ರಪಂಚದಲ್ಲಿ ಬೇರೆ ಯಾರು ಇಲ್ಲ. ಈ ಕ್ಷಣ ನಾನು ನಿಮ್ ಕಣ್ಣು ಮುಂದೆ ಕ್ಷಣ ಸತ್ರು ಪರವಾಗಿಲ್ಲ. ಹಾಗನ್ಬಿಡ ಗೌರಿ, ಹಾಗನ್ಬಿಡ ಗೌರಿ. ಗೌರಿ, ನೀನು ಹೋಗ್ಬಿಟ್ರೆ ಆಮೇಲೆ ನಾನು ಬದುಕಿದ್ರು ಒಂದೇ ಸತ್ತು ನಾನಿನ್ನು ಸಾಯಿರಕ್ ಬಿಡೋದಿಲ್ಲ. ನಾನಿನ್ನು ಸಾಯಿರಕ್ ಬಿಡೋದಿಲ್ಲ ಚಿನ್ನ, ನಾನಿನ್ನು ಸಾಯಿರಕ್ ಬಿಡೋದಿಲ್ಲ ಚಿನ್ನ. ಗೌರಿ, ಗೌರಿ. ಎದೆಯೊಳಗೆ ಹರಿಯಿತು ಸರಸರ ನಿಂದೆಡೆಗೆ. ನಿನ್ನ ಕಣ್ಣ ಬೆಳಕಾಗಿ ನಿನ್ನ ಬಳಿ ಸೆರೆಯಾಗಿ ಆಡಿನಲಿದೆ ಹಾಯಾಗಿ. ಪ್ರೇಮವು ಉದಿಸಿತು ಎದೆಯೊಳಗೆ ಹರಿಯಿತು ಸರಸರ ನಿನ್ನೆಡೆಗೆ. ಆ ಪ್ರೇಮವು ಸೇರಿತು ನನ್ನೊಳಗೆ ಹೇಳಿತು ಏನು ಒಳಗೆ. ತುಂಬಿದೆ ನಿನ್ನಲ್ಲಿ ಬಲು ಪ್ರೀತಿ. ನಿನ್ನ ಮನೆ ಸಿರಿಯಾಗಿ ನಿನ್ನೆದೆಯ ಹೂವಾಗಿ ನಿನ್ನ ಬಳಿ ತೆರೆಯಾಗಿ ನಾವೇ ಇರುವ ಹಾಯಾಗಿ. ಪ್ರೇಮವು ಉದಿಸಿತು ಎದೆಯೊಳಗೆ ಹರಿಯಿತು ಸರಸರ ನಿನ್ನೆಡೆಗೆ. ಪ್ರೇಮವು ಸೇರಿತು ನನ್ನೊಳಗೆ ಹೇಳಿತು ಏನೋ ಒಳಗೊಳಗೆ.
ಸಿಂಗಾಪುರಿನ ರಂಬೆ ಬಂಗಾರದ ಬೊಂಬೆ ನಿನ್ಗೇಕೆ ಭಯ ಹೇಳಲೇ ಸಿಂಗಾಪುರಿನ ರಂಬೆ ಬಂಗಾರದ ಬೊಂಬೆ ನಿನ್ಗೇಕೆ ಭಯ ಹೇಳಲೇ ಲೇ 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 ನೂರಾರು ಗಂಡುಗಳಿಗೆ ಒಂದು ಕೈ ಸಾಕು ಕಾಯೋ ಕಿಲಿ ಕಿಲಿ ಬಚ್ ಬಚ್ ನೋಡುವಂತೆ ಜೋಗು ನೂರಾರು ಗಂಡುಗಳಿಗೆ ಒಂದು ಕೈ ಸಾಕು ಕಾಯೋ ಕಿಲಿ ಕಿಲಿ ಬಚ್ ಬಚ್ ನೋಡುವಂತೆ ಜೋಗು ನಿನ್ಗೇಕೆ ಭಯ ಹೇಳಲೇ ಲೇ 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 ಕಿಲ 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 ನಗ್ತೀಯ ನಗ್ತೀಯ ಕಿಲ 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 ನಗ್ತೀಯ ನಗುವಲ್ಲ ಮನಸ್ಸನ್ನು ಗೆಲ್ತೀಯ ಬಲ್ಲೆಯ ಬಲ 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 ಬೀಸ್ತೀಯ ಈ ಬಂಗಾರ ನನಗೆಲ್ಲ ಕೊಡ್ತೀಯ ರತ್ನ ಕೆಂಪು ಸಿಹಿ ಸಿಹಿ ಮುತ್ತು ಎಂದು ಕೊಡುವೆ ಹೇಳು ರತ್ನ ಕೆನೆ ಕೆಂಪು ಸಿಹಿ ಸಿಹಿ ಮುತ್ತು ನಾಳೆ ಕೇಳು ಓ ನಾಳೆ ಹೇಗೋ ಏನೋ ಹಿಂದೆ ಕೊಟ್ಟು ನನ್ನ ಒಳಾಗು ಕೊಡಲಾರೆ ಕೊಡಲಾರೆ ನಡೆ ನಡೆ ಕೊಡನಿಲ್ಲಿ ಹೋಗು ಸಿಂಗಾಪುರಿಂದ ಬಂದೆ ಬಂಗಾರ ಹೊತ್ತು ತಂದೆ ಸಂಗಾತಿ ನೋಡಿಲ್ಲಿ ಬಾ 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 ಕಿಲ 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 ನಗ್ತೀಯ ನಗ್ತೀಯ ಕಿಲ 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 ನಗ್ತೀಯ ನಗುವಲ್ಲ ಮನಸ್ಸನ್ನು ಗೆಲ್ತೀಯ ಬಲ್ಲೆಯ ಬಲ 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 ಬೀಸ್ತೀಯ ಈ ಬಂಗಾರ ನನಗೆಲ್ಲ ಕೊಡ್ತೀಯ ರತ್ನ ಕೆಂಪು ಸಿಹಿ ಸಿಹಿ ಮುತ್ತು ಎಂದು ಕೊಡುವೆ ಹೇಳು ರತ್ನ ಕೆನೆ ಕೆಂಪು ಸಿಹಿ ಸಿಹಿ ಮುತ್ತು ನಾಳೆ ಕೇಳು ಓ ನಾಳೆ ಹೇಗೋ ಏನೋ ಹಿಂದೆ ಕೊಟ್ಟು ನನ್ನ ಒಳಾಗು ಕೊಡಲಾರೆ ಕೊಡಲಾರೆ ನಡೆ ನಡೆ ಕೊಡನಿಲ್ಲಿ ಹೋಗು ಸಿಂಗಾಪುರಿಂದ ಬಂದ ಬಂಗಾರ ಹೊತ್ತು ತಂದ ಸಂಗಾತಿ ನೋಡಿಲ್ಲಿ ಬಾ 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 ಸಿಂಗಾಪುರಿನ ರಂಬೆ ಬಂಗಾರದ ಬೊಂಬೆ ನಿನ್ಗೇಕೆ ಭಯ ಹೇಳಲೇ ಲೇ 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 ನೂರಾರು ಕಣ್ಣುಗಳ ಕಾವಲಿನ ಕೋಟೆ ಕಾಯೋ ಕಿಂಕಿಚಿ ಕಿಚಿ ಕುಂಕುಂ ಆಡುವುದು ಬೇಟೆ ಸಿಂಗಾಪುರಿಂದ ಬಂದ ಬಂಗಾರ ಹೊತ್ತು ತಂದೆ ಸಂಗಾತಿ ನೋಡಿಲ್ಲಿ ಬಾ 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 ಬಾ
ಏಕೋ ಏನೋ ಕಾಣೆ ನಾನು ಎದುರಲಿ ನೀನಿರಲು ಮನದಲ್ಲಿ ಸಂತೋಷದ ಹೊನಲು ಹರಿಯಲು ಏಕೋ ಏನೋ ಕಾಣೆ ನಾನು ಎದುರಲಿ ನೀನಿರಲು ಮನದಲ್ಲಿ ಸಂತೋಷದ ಹೊನಲು ಹರಿಯಲು ಕಾಣುತ್ತ ನಿನ್ನಂದ ಕಾಣದ ಆನಂದ ಹೊಸ ಹೊಸ ಬಯಕೆಯು ನಿನ್ನಿಂದ ನನ್ನಿದೆ ಕೋಗಿಲೆಯ ಒಲವಿನ ಪಲ್ಲವಿಯ ದನಿಯಲಿ ವಿನೂತನ ಜೀವ ಭಾವ ನೀ ತಂದೆ ತಾಳು ತಾಳು ನಲ್ಲ ನಿಲ್ಲು ತಾಳು ತಾಳು ನಲ್ಲ ನಾನು ಬರುವೆನು ನಿನ್ನೊಡನೆ ಕಾಡುವೆ ನನ್ನೇಕೆ ಹೀಗೆ ಸುಮ್ಮನೆ ತಾಳು ತಾಳು ನಲ್ಲ ನಾನು ಬರುವೆನು ನಿನ್ನೊಡನೆ ಕಾಡುವೆ ನನ್ನೇಕೆ ಹೀಗೆ ಸುಮ್ಮನೆ ಕಾಣದು ನಿನ್ನನು ಬಾಳೆನು ನಾನಿನ್ನು ತಾಳೆನು ವಿರಹದ ನೋವನ್ನು ನನ್ನಿದೆ ಕೋಗಿಲೆಯ ಒಲವಿನ ಪಲ್ಲವಿಯ ದನಿಯಲಿ ವಿನೂತನ ಜೀವ ಭಾವ ನೀ ತಂದೆ ನನ್ನಿದೆ ಕೋಗಿಲೆಯ ಒಲವಿನ ಪಲ್ಲವಿಯ ದನಿಯಲಿ ವಿನೂತನ ಜೀವ ಭಾವ ನೀ ತಂದೆ ನನ್ನಿದೆ ಕೋಗಿಲೆಯ ಒಲವಿನ ಪಲ್ಲವಿಯ ದನಿಯಲಿ ವಿನೂತನ ಜೀವ ಭಾವ ನೀ ತಂದೆ ಏಕೋ ಏನೋ ಕಾಣೆ ನಾನು ಎದುರಲಿ ನೀನಿರಲು ಮನದಲ್ಲಿ ಸಂತೋಷದ ಹೊನಲು ಹರಿಯಲು ಏಕೋ ಏನೋ ಕಾಣೆ ನಾನು ಎದುರಲಿ ನೀನಿರಲು
కాముకుడగాక వ్రతినై భూమి ప్రదక్షిణము చేయబోయడివాని కామించి తోడితే తగవా మగువా వివేకమించుకైనన్ వలదా తెరకు విలు కాని బారికి వెరచి నీదు మరుగు చేరితి చేపట్టి మనుపు నన్ను ప్రాణదానం కన్నను వ్రతము గలదే ఎరుగవే ధర్మపరుడవు నృపకుమారా మీరింద్రప్రస్థము కనినారా పాండవుల చూచినారా సుఖులై వారందరూ ఒక చోనున్నారా వీరాగ్రగణ్యం నరు కానరుగా కనకే మా తీర్థయాత్రలో పార్థుని కలుసుకున్నాం. నిజంగానా? ఎక్కడ చూశారు స్వామి? కోమలి ఈ గతిన్ మది దిగుల్పడి పల్కెదవేలా నిర్జర గ్రామణి సూను మీరెచట కంటిరో ఎంటివి కన్న మాత్రమే ఏమని చెప్పవచ్చు. ఒక ఇంటుక భేదము లేక ఆయనే మేమై ఉన్నవారము సుమీ వికటాంబుజ పత్రలోచన ఎగుబుజంబులవాడు మృగరాజమచ్చంబు పుడికి పుచ్చుకొను నిన్నడుమువాడు నెరివెంట్రుకలవాడు నీలంపు నికరంబు మెరుగు సామన సాయ మేనివాడు గొప్ప కన్నులవాడు కోదండ గుణకిడాంకములైన ముంజే తులమరువాడు బవిరి గడ్డమువాడు పల్లిదంబిడిడాగవచ్చు అందపు వెన్ను మచ్చవాడు గరగరలివాడు నవ్వు మొగంబువాడు చూడగలవాడు మేనైన సొబగువాడు వావి మేనత్త కొడుకు కావలయు నాకు అర్జునుండు పరాక్రమార్జునుండు వావి మేనత్త కొడుకు కావలయు నాకు. ఆహా, నీ మనస్సు మాకిప్పుడు అర్థమైనది సుందరి. నీవలనే పార్థుడు కూడా అనంత దురంత విరహతాపంతో అసురుసురవుతున్నాడు, తపిస్తున్నాడు. కావి కుట్టంబు జడలు అలంకారములుగా నీ మనోహరమూర్తినే నిల్పి మదిని నీ కృపా వీక్షణము కోరి నిష్టతోడ
జపము సల్పుచునున్నాడు సవ్యసాచి. ఆ ఆ దుర్జయ రాజమండల విధుంతుదమూర్తి యుధిష్ఠిరకటూత్సర్జితమైన ఈ హయవతం సముత్రిమ్మర అంగరక్షగాల అర్జునుడే గుదెల్చే నిటలాక్షుని గెల్చిన జోదు విక్రమోపార్జిత లీల పట్టుడు రయంబున సూరులు ధాత్రిగల్గిన కథనములోన శంకరుని మెప్పించిన గాంధీవి నెదిరింపగలవి నీవు. అడవి పందులను వేటాడు కిరాతుని మెప్పించుటది ఒక గొప్పతనమే. కాలకేయ నివాత కవచాది ధనుజుల కంటెను నీ పరాక్రమము ఘనమే. ఇలపైన మనలేక జలధిలో దాగిన ధీరుల నోచుట విక్రమందే. సకల రాజన్య భీషణుడైన గాంగేయు మరపింపజాలిన మగడవేమో. ముందుగా మొండి నపుంసకు నిలబెట్టి తాతను చంపుట దర్పనేమో. ఒడలు తెలియని పొగరున మిడిసి పడెదు కోరి ఆపద కొని తెచ్చుకొనకు. చాలు చాలు నీ ప్రగల్భాలిక సవ్యసాచి ఆలసింపక గాణీవమందుకొనుమా. కవనాధీశుడు పాండవాగ్రజుడు సచ్చారిత్రుడౌనేని యాదవ చూడామణి పాద పద్మయుగళీ దాసుండనే. కుంభ సంభవ కారుణ్య సమాప్త సంగర కళా పాండిత్యమే పార. శాతవ శీర్షం బుధగాతలిల్ దొరలుగాతన్ మామకాస్త్రాకతిల్. ಎಂದು ಇಲ್ಲದೆ ಎಂದು ಹೆಣ್ಣೊಂದ ಕಂಡಾಗ ಕೈಯಾಳಿ ಆಗಬೇಕೆ. ಅವಳು ನೀ ಹೇಳು ಹೀಗೇಕೆ. ಕೆಂಪು ಹೂವೆಂದುಕೊಂಡು ಕಂಪು ಉಂಟೆಂದುಕೊಂಡು ಕೈ ಚಾಚಿ ಬಂದಾಗ ಶಿವನೇ ಮುಳ್ಳೈತೆ ಹಿಡಿದಾಗ. ಅಂದವಾ ನೀ ಕೊಟ್ಟೆ ಅದ ಕಂಡು ನಾ ಕೆಟ್ಟೆ. ಅಂದವಾ ನೀ ಕೊಟ್ಟೆ ಅದ ಕಂಡು ನಾ ಕೆಟ್ಟೆ. ನನ್ನನ್ನು ಕಂಡಾಗ ಗಂಡೆ ನೀ ಅಂದಳಲ್ಲ. ಓ ಶಿವನೇ ಗಂಡೆ ನೀ ಅಂದಳಲ್ಲ. ಇವಳನ್ನು ನಾ ಬಂದೆ ಕಾಪಾಡಬೇಕಾಯಿತಲ್ಲ. ಶಿವನೇ ಕಾಪಾಡಬೇಕಾಯಿತಲ್ಲ. ಈ ದುಂಡು ಮಲ್ಲಿಗೆಗೆ
ನನ್ನ ಜಂಭ ಹೀಗೇಕೆ ಇವಳಾಸೆ ನನಗ್ಯಾಕೆ ಶಿವನೇ ಇವಳಾಸೆ ನನಗ್ಯಾಕೆ ಅರೆರೆರೆರೆರೆರೆ ಎಂದು ಇಲ್ಲದೆ ಎಂದು ಹೆಣ್ಣಂದ ಕಂಡಾಗ ಕೈಯಾಳಿ ಆಗಬೇಕೆ ಅವಳು ನೀ ಹೇಳು ಹೀಗೇಕೆ ಅಂಗವ ನೀ ಕೊಟ್ಟೆ ಅದ ಕಂಡು ನಾ ಕೆಟ್ಟೆ ಅಂದವ ನೀ ಕೊಟ್ಟೆ ಅದ ಕಂಡು ನಾ ಕೆಟ್ಟೆ ಹುಲಿಯನ್ನು ಹಿಡಿಯೋದು ಕಷ್ಟವು ನನಗಲ್ಲ ಶಿವನೇ ಕಷ್ಟವು ನನಗಲ್ಲ ಹೆಣ್ಣನ್ನು ಗೆಲ್ಲೋದು ಇನ್ನೂ ಗೊತ್ತಿಲ್ಲ ಶಿವನೇ ಇನ್ನೂ ಗೊತ್ತಿಲ್ಲ ಕಣ್ಣನ್ನು ಇಟ್ಟೊನ್ನೆ ಹೆಣ್ಣನ್ನು ಕೊಟ್ಟೊನ್ನೆ ಗತಿಯೇನು ನಾ ಕಾಣೆ ಶಿವನೇ ಗತಿಯೇನು ನಾ ಕಾಣೆ ಅದರದರದರದರ ಎಂದು ಇಲ್ಲದೆ ಎಂದು ಹೆಣ್ಣಂದ ಕಂಡಾಗ ಕೈಯಾಳಿ ಆಗಬೇಕೆ ಅವಳು ನೀ ಹೇಳು ಹೀಗೇಕೆ ಕೆಂಪು ಹೂವೆಂದುಕೊಂಡು ಕಂಪು ಉಂಟೆಂದುಕೊಂಡು ಕೈ ಚಾಚಿ ಬಂದಾಗ ಶಿವನೇ ಮುಳ್ಳೈತೆ ಹಿಡಿದಾಗ ಅಂದವ ನೀ ಕೊಟ್ಟೆ ಅದ ಕಂಡು ನಾ ಕೆಟ್ಟೆ ಅಂದವ ನೀ ಕೊಟ್ಟೆ ಅದ ಕಂಡು ನಾ ಕೆಟ್ಟೆ
ಭಾವನೆ ತಂದಾಗ ಆ ನೂರಾರು ಆಸೆಯು ಮನದಾಗ ರಾಟೆ ತಿರುಗಾಣಿ ಕಟ್ಯಾವೆ ಮೇಳ ಪುಟ್ಟು ಒನಕೆಯು ಹಾಕ್ಯಾವೆ ತಾಳ ಕಡೆವ ಕಡಗೋಲು ತೆಗೆದಾವೆ ಬೆಣ್ಣೆ ಅದನ್ನು ಸವಿದಾಗ ಅರಳ್ಯಾವೆ ಕಣ್ಣೆ ಎಲ್ಲ ಕಂಡಾಗ ಮೈ ಜುಮ್ಮಿದ್ದಾಗ ಹಾಯ್ 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 ಹಕ್ಕಿ ಹಾಡೋ ಚಿಲಿಪಿಲಿನಾಗ ಹರಿವ ನೀರ ಕಲಕಲ ವೇಗ ಏನೇನೋ ಭಾವನೆ ತಂದಾಗ ಆ ನೂರಾರು ಆಸೆಯು ಮನದಾಗ ರಂಗು ರಂಗೋಲಿ ನಕ್ಕಾವೆ ನೋಡ ತೆಂಗು ತಂಗಾಳಿ ಆಗ್ಯಾವೆ ನೋಡ ಮಂಜು ಮುತ್ತಂಗೆ ಸುಮರಾಜನ್ಯಾಗೆ ಮೇಲೆ ಬಿಳಿ ಮೋಡ ಅರಳೆಯ ಹಾಗೆ ಎಲ್ಲ ಕಂಡಾಗ ಮೈ ಜುಮ್ಮಿದ್ದಾಗ ಹಾಯ್ 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 ಹಕ್ಕಿ ಹಾಡೋ ಚಿಲಿಪಿಲಿನಾಗ ಹರಿವ ನೀರ ಕಲಕಲ ವೇಗ ಏನೇನೋ ಭಾವನೆ